ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಹನುಮಂತರಾಯ ಸ್ವಾಮಿ ದೇವಾಲಯ, ಮಾವಿನಹಳ್ಳಿ, ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪುಟ್ಟ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರ ಸಹಾಯದಿಂದ ಎಲ್ಲರನ್ನೂ ಒಳಗೂಡಿ ಇಲ್ಲಿ ಕೂತಿರುವ ಹನುಮ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿಕ್ಕಾಗಿ ಬಂದಿರುವಂಥ ಹನುಮ. ಸಾಕಷ್ಟು ಜನ ತಾಯಂದರು, ರೈತ ಬಾಂಧವರು ತಾವೆಲ್ಲರೂ ಸಹಿತ ಈ ಅದ್ಭುತವಾದಂಥ ಒಂದು ಚಿಂತನೆ ಇವತ್ತು ನಿಮ್ಮ ಊರಲ್ಲಿ ನಡೆದಿರ್ತಕ್ಕಂಥ ಒಂದು ಊರಿನ ಜನತೆಗೆ ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಮನಸ್ಸು ನೋವು ಇರಬಹುದು. ಆದರೆ ನಿಮ್ಮ ಮನಸ್ಸು ನೋವು ಏನಿದ್ರೂ ಇಲ್ಲಿರುವ ಹನುಮ ಎಲ್ಲವನ್ನೂ ಪರಿಹರಿಸ್ತಾನೆ. ಒಂದೊಂದು ಭಾಗದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ ಎಂಬತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ, ಆನಂದಿಸಿದ್ದೀವಿ. ಅದರಿಂದ ಇರತಕ್ಕಂಥ ಪವಾಡಗಳ ಬಗ್ಗೆನೂ ಮಾತಾಡಿದ್ದೀವಿ. ಸೀತೆಯನ್ನು ಯಾವಾಗ ರಾವಣ ಕರ್ಕೊಂಡು ಹೊರಡ್ನೋ, ಪುನಃ ಅಲ್ಲಿಂದ ತಂದು ರಾಮ, ಸೀತೆಯ, ಲಕ್ಷ್ಮಣ ಎಲ್ಲರೂ ಸಹಿತ ಒಂದು ಪರಿವಾರವಾಗಿ ಕೂತ್ಕೊಂಡಿದ್ರು. ಈಗ ಯಾರೆಲ್ಲ ರೈತ ಬಾಂಧವರ ಮನಸ್ಸಲ್ಲಿ ಒಂದಷ್ಟು ನೋವಿದೆಯಲ್ಲ, ನಿಮ್ಮ ಮನಸ್ಸಲ್ಲಿ ನೋವಿದ್ದು ನೀವು ವೇದಿಕೆಯಿಂದ ಸ್ವಲ್ಪ ದೂರ ಉಳಿದಿದ್ದೀರಿ. ಆದರೆ ಅವತ್ತು ಹನುಮ ಪಟ್ಟವನ್ನು ಕಟ್ಟಿಕೊಂಡಂತಹ ಪಟ್ಟಾಭಿಷೇಕನಾಗಿರ್ತಕ್ಕಂಥ ಪಟ್ಟಾಭಿರಾಮ, ರಾಮ, ಸೀತೆ, ಲಕ್ಷ್ಮಣ ಎಲ್ಲರೂ ಸಹಿತ ಪರಿವಾರದಲ್ಲಿದ್ದಾರೆ. ರಾಜ್ಯಕ್ಕೆ ಪುನಃ ಹಿಂತಿರುಗಿದಂಥ ರಾಮ, ಪಟ್ಟಾಭಿಷೇಕಯುಕ್ತನಾದಂತಹ ರಾಮ, ಬಂದಂತಹ ಅತಿಥಿ ಅಭ್ಯಾಗತರ ಎಲ್ಲರಿಗೂ ಸಹಿತ ಸಣ್ಣ ಕೈಲಿದ್ದಂಥ ಎಲ್ಲವನ್ನೂ ಸಹಿತ ದಾನ ಧರ್ಮ ಯಥೇಚ್ಛವಾದಂಥ ರೀತಿ ಮಾಡಿದ. ಹನುಮ ಬಹಳ ದೂರದಲ್ಲಿ ಕೂತ. ಯಾಕೆ ಅಂದರೆ ನನ್ನ ಒಡೆಯ, ನನ್ನ ತಂದೆ, ಸದಾಕಾಲ ನನ್ನ ದೇಹದ ರೂಪದಲ್ಲೂ ಸಹಿತ ರಾಮನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಸದ್ಭಕ್ತನಾದಂಥ ಹನುಮ ನಾನು, ನನ್ನನ್ನು ನನ್ನ ತಂದೆ ಇನ್ನೂ ನೋಡಲಿಲ್ವಲ್ಲ, ನನ್ನನ್ನು ಇನ್ನೂ ಗಮನಕ್ಕೆ ತಗೊಳ್ಳಿಲ್ವಲ್ಲ, ಆತ ಯಾವಾಗ ಕರೆದ್ರೆ ಅವನ ಮುಂದಕ್ಕೆ ನಾನು ಹೋಗೋಣ ಅಂಥೇಳಿ ತನ್ನ ಆ ಪಟ್ಟಾಭಿಷೇಕದ ಆ ಕಾರ್ಯಕ್ರಮಕ್ಕೂ ತಾನು ಕೂತಂಥ ಸ್ಥಳಕ್ಕೂ ಒಂದಷ್ಟು ಅಜಗಜಾಂತರ ವ್ಯತ್ಯಾಸವಿತ್ತು. ದೂರದಲ್ಲಿ ಕೂತು ರಾಮ 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 ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಕೋದಂಡ ರಾಮ, ಪಟ್ಟಾಭಿರಾಮ, ಸೀತಾರಾಮ, ಹೀಗೆ ರಾಮನಾಮವನ್ನು ಅಷ್ಟು ದೂರದಲ್ಲಿ ಕೂತು ಜಪಿಸ್ತಾ ಇದ್ದ. ಅರ್ಥ ಮಾಡ್ಕೊಳ್ಳಿ, ಹೃದಯಕ್ಕೆ ಹತ್ತಿರವಾಗಿದ್ದವ್ರಿಗೆ, ಸಹಾಯ ಮಾಡಿರ್ತಕ್ಕಂಥವ್ರಿಗೆ, ಯಾರು ಮುಂಚೂಣಿಯಲ್ಲಿ ಕೂತಿದ್ದಂಥವ್ರಿಗೆ, ವೇದಿಕೆ ಮೇಲಿದ್ದಂಥವ್ರಿಗೆ ಎಲ್ಲರಿಗೂ ಸಹಿತ ಶ್ರೀರಾಮಚಂದ್ರ ತನ್ನ ರಾಜ್ಯದಲ್ಲಿ ತನ್ನಲ್ಲಿದ್ದಂಥ ತನಗೆ ಸೇರಿದಂಥ ಸಂಪತ್ತನ್ನು ಮಾತ್ರ, ಅದು ಅರ್ಥ ಮಾಡ್ಕೊಳ್ಳಿ, ತನಗೆ ಸೇರಿದಂಥ ಸಂಪತ್ತನ್ನು ಒಂದೊಂದಿಷ್ಟಿಷ್ಟು ದಾನವಾಗಿ ಕೊಡ್ತಾ ಬಂದ. ಎಲ್ಲರದು ಮುಗೀತು. ಮೂಲೆಯಲ್ಲಿ ಕೂತಿದ್ನಲ್ಲ ಹನುಮ, ಆ ಹನುಮ ತಲೆ ಕೆರ್ಕೊಂಡು ನೋಡ್ತಾ ಇದ್ದ. ನನ್ನ ಸ್ವಾಮಿ ಇನ್ನೂ ನನ್ನ ಕರೀಲಿಲ್ವಲ್ಲ, ನನ್ನ ಸ್ವಾಮಿಯ ಜೊತೆಗೇ ಇದ್ದವನು ನಾನಲ್ವಾ, ಲಂಕೆಯನ್ನು ಹಾರಿದ್ದು ನಾನಲ್ವಾ, ಸೀತಾನ್ವೇಷಣೆಗೆ ಕಾರಣ ನಾನಲ್ವಾ, ರಾಮ ರಾವಣರ ಮಧ್ಯದಲ್ಲಿ ಯುದ್ಧಕ್ಕೆ ನಿಂತುಕೊಳ್ಬೇಕಾದ್ರೆ, ಅದಕ್ಕೆ ಮುಹೂರ್ತವನ್ನು ಇಡಬೇಕಾದ್ರೆ ರಾವಣನ ರಾಜ್ಯಕ್ಕೆ ಬಂದು ನೀನೇ ಪುರೋಹಿತ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ರಾವಣಾಸುರನ ಮುಂದೆ ನಿಂತು, ಸ್ವಾಮಿ ನೀನು ಬ್ರಾಹ್ಮಣೋತ್ತಮ, ನೀನು ಬಂದು ನನ್ನ ರಾಮನ ಆ ಯುದ್ಧಕ್ಕೆ ಒಂದು ಒಳ್ಳೆ ಮುಹೂರ್ತವನ್ನು ಇಡು ಅಂತ ಹೇಳಿದಂಥ ಹನುಮನಲ್ವಾ. ಇಷ್ಟೆಲ್ಲ ಕಾಯಕ ಮಾಡಿದ ನನ್ನನ್ನು ನನ್ನ ಒಡೆಯ ಪ್ರಭು ಶ್ರೀರಾಮಚಂದ್ರ ಇನ್ನೂ ಜ್ಞಾಪಿಸ್ಕೊಳ್ಳಿಲ್ವಲ್ಲ. ಆಗ ಪಕ್ಕದಲ್ಲಿದ್ದಂಥ ರಾಮನ ಅರ್ಧಾಂಗಿಯಾದಂಥ ಸೀತೆ ಕಿವಿಯಲ್ಲಿ ಒಂದು ಮಾತು ಹೇಳ್ತಾಳೆ, ಸ್ವಾಮಿ ಎಲ್ಲರಿಗೂ ಎಲ್ಲವನ್ನೂ ಕೊಟ್ರಿ, ನಿಮ್ಮ ಹೃದಯ ಸಿಂಹಾಸನದಲ್ಲಿದ್ದಕ್ಕಂಥ ಮಗ ಅಂತ ಹೇಳಿ ಚಿರಂಜೀವಿ ಅಂತ ಹೇಳಿರ್ತಕ್ಕಂಥ ಹನುಮನ್ನ ನೀವು ಗಮನಿಸ್ತಾ ಇಲ್ವಲ್ಲ ಅಂತ. ಆಗ ರಾಮ ಸೀತೆಗೊಂದು ಮಾತು ಹೇಳ್ತಾನೆ, ಸೀತೆ
ನೀನು ನನ್ನ ಅರ್ಧಾಂಗಿ ಅಷ್ಟೇ. ಈ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀನು ನನ್ನ ಅರ್ಧಾಂಗಿ ಅಷ್ಟೇ. ನನ್ನ ಅರ್ಧಾಂಗಿ ಅಂದರೆ ನನ್ನ ಹೃದಯದಲ್ಲಿ ಅರ್ಧ ಭಾಗ ನೀನು. ನನ್ನ ಇಬ್ಬರ ಹೃದಯದಲ್ಲೂ ನಿಂತಿರ್ತಕ್ಕಂಥ ಹನುಮನ ನಾನು ಬಿಟ್ಟು ಮರಿತೀನ? ಈ ಯುಗದಲ್ಲಿ ನಾನು ಮರೆಯುವಂಥದ್ದಲ್ಲ. ಹಾಗಿದ್ರೆ ಈಗ ಹನುಮ ಓಡೋಡಿ ಬರ್ತಾನೆ ನೋಡು ಅಂತಲ್ಲಿ ಒಂದು ಸತಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಹನುಮ ಅಲ್ಲಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪರಮ ಪವಿತ್ರವಾಗಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ, ಇಷ್ಟು ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ, ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ನಂಜಾವಧೂತ ಶ್ರೀಗಳು ಸಹಿತ ಸಾಕಷ್ಟು ವಿಚಾರಗಳನ್ನು ನಿಮಗೆ ಮುಟ್ಟಿಸಿದ್ದಾರೆ. ಎಲ್ಲರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಇನ್ನು ಮತ್ತೊಮ್ಮೆ ನಾವು ಭಗವಂತನ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ಮುಂದೆ ನಡೆಯೋಣ. ಇಲ್ಲಿ ಪ್ರಭು ಶ್ರೀರಾಮಚಂದ್ರನ ಅರ್ಧಾಂಗಿ ಬಹಳ ದೂರದಲ್ಲಿ ನಿಂತು ಕಾತುರದಿಂದ ಕಾಯ್ತಿದ್ದಾಳೆ. ಕಲ್ಯಾಣೋತ್ಸವದ ಶುಭಗಳಿಗೆ ಮಧ್ಯದಲ್ಲಿ ನಾವೆಲ್ಲರೂ ಇಷ್ಟು ಮಾತಾಡ್ತಾ ಇದ್ದೀವಿ. ಅಲ್ಲಿ ಸೀತೆ, ಅಲ್ಲಿ ರಾಮ ಸೀತೆಯರನ್ನ ಒಂದು ಕಡೆ ಕೂಡಿಸಿ ಅವ್ರನ್ನ ಕಣ್ತುಂಬ ದರ್ಶನ ಮಾಡಿಕೊಂಡು ಮತ್ತೊಮ್ಮೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿರಾಜಮಾನಾಗಿ ನಿಂತಿರುವಂಥ ಹನುಮನ ಮಾರುತಿಯನ್ನು ದರ್ಶನ ಮಾಡಿಕೊಂಡು ನಮ್ಮ ಪಯಣವನ್ನು ಮುಂದಿನವರೆಗೆ ಬೆಳೆಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.
ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ, ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ, ಸುರಧೇನುವಾನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನುವಾನಂದ ಗುರುಗಳಂತೆ. ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ, ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ. ಇವರಂಥ ಗುರು ಅಪರೂಪವಂತೆ, ನಡೆದಾಡು ದೇವರು ಇವರಂತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರರ ಸಾನ್ನಿಧ್ಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆಕಾಶಮುನಿ, ಅಕ್ಕ ಮಹಾಮುನಿ, ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಇದೊಂದು ಪುಟ್ಟ ಗ್ರಾಮವೇ ಸರಿ. ಪುಟ್ಟ ಗ್ರಾಮದಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂತಹ ಜಾತ್ರಾ ಮಹೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂತಹದ್ದು ಬಹಳ ವಿಶೇಷವಾಗಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನಗಳಿಗೆ, ಪೂಜಾ ಕೈಂಕರ್ಯಗಳಿಗೆ, ದೇವತಾರಾಧನೆಗೆ, ಜಾತ್ರೆ, ಜನ್ಮೋತ್ಸವಕ್ಕೆ ಹೆಚ್ಚಿನ ಮಹತ್ವವಿದೆ. ಅದರಲ್ಲೂ ಈ ಭಾಗದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ತಾಯಂದಿರು ತಾವೆಲ್ಲರೂ ಸೇರಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಿರ್ತಕ್ಕಂಥ ಈ ದೈವ ಸಾನ್ನಿಧ್ಯ ಇದು ಪವಾಡಗಳನ್ನೇ ಸೃಷ್ಟಿ ಮಾಡ್ತಕ್ಕಂಥದ್ದು. ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ಇತಿಹಾಸ ಇದೆ. ಆ ಇತಿಹಾಸ ಇರೋದರಿಂದಲೇ ಇಷ್ಟು ಅದ್ಭುತವಾದಂಥ ಈ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಈಗಿರ್ತಕ್ಕಂಥ ಇವತ್ತಿನ ಈ ಮುಹೂರ್ತ ಬಲ ಇದು ಮುಂದಿನ ವರ್ಷಕ್ಕೆ ಮತ್ತಷ್ಟು ಅಭಿವೃದ್ಧಿಯನ್ನು ತರುವಂಥದ್ದು. ನಾನು ಇಡೀ ಕರ್ನಾಟಕ ರಾಜ್ಯ ಪ್ರಯಾಣ ಮಾಡ್ತಿರ್ತೇನೆ. ಆದರೆ ಇಲ್ಲಿನಷ್ಟು ಶಾಸ್ತ್ರ ಸಂಬಂಧ, ವಿಶೇಷವಾಗಿರುವಂಥ ಅನುಷ್ಠಾನ, ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡುವಂತಹ ಮನಸ್ಸುಗಳು ಇಲ್ಲಿ ನಿಮ್ಮೂರಲ್ಲೇ ನೋಡ್ತಾ ಇದ್ದೇನೆ. ಹಾಗಾಗಿ ಬರುವ ವರ್ಷ ಜಾತ್ರಾ ಮಹೋತ್ಸವ ಮತ್ತಷ್ಟು ಅಭಿವೃದ್ಧಿ ಆಗಬೇಕು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಬೇಕು. ಹಾಗೆ ಯಾರೆಲ್ಲ ಏನು ಶ್ರಮಿಸಿದ್ದೀರಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಆಕಾಶಮುನಿ ಆದಿಶಕ್ತಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮುನೇಶ್ವರ ಹಾಗೂ ಶನೇಶ್ವರ ಸ್ವಾಮಿಯ ಈ ಕ್ಷೇತ್ರದಲ್ಲಿ ಚಿಕ್ಕನಹಳ್ಳಿ, ತ್ಯಾಮಗೊಂಡ್ಲು, ನೆಲಮಂಗಲ ತಾಲೂಕು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಶ್ರೀ ನಾಗದೇವತೆಗಳು ಮುನೇಶ್ವರ, ಶನೇಶ್ವರ ಹಾಗೂ ಅಕ್ಕ ಮಹಾಮುನಿ ಮತ್ತು ಆಕಾಶಮುನಿ ದೇವತೆಗಳು ವಿಶೇಷವಾಗಿ ನೆಲೆಗೊಂಡಂಥ ಈ ಸಾನ್ನಿಧ್ಯದಲ್ಲಿ ಇವತ್ತು ಯಾರೆಲ್ಲ ಸೇವೆಯನ್ನು ಸಲ್ಲಿಸಲಿಕ್ಕಾಗಿ, ಯಾರೆಲ್ಲ ಈ ಊರಿನ ಗ್ರಾಮಸ್ಥರು ಶ್ರದ್ಧೆಯಿಂದ ಭಕ್ತಿಯಿಂದ ವರ್ಷಕ್ಕೆ ಒಂದಾವರ್ತಿ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಭಾಳಷ್ಟು ಅಚ್ಚುಕಟ್ಟಾಗಿ, ಶಾಸ್ತ್ರಬದ್ಧವಾಗಿ, ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲೇ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಇರ್ತಕ್ಕಂಥ ಭಕ್ತ ಮಹಾಶಯರು, ಹಾಗೆ ಈ ಒಂದು ಸಾನ್ನಿಧ್ಯಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತವರಣ್ಯರು ಎಲ್ಲರಿಗೂ ಸಹಿತ ಶುಭವಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಯಾವ ಮಕ್ಕಳು ಮನೆಯಲ್ಲಿ ತಂದೆ ತಾಯಿನ ಗೌರವಿಸೋದಿಲ್ಲ, ಯಾವ ಮನೆಯಲ್ಲಿ ತಂದೆ ತಾಯಿನ ಮಕ್ಕಳು ದೂರ ಮಾಡೋದು ಅಥವಾ ಆಶ್ರಮಗಳಿಗೆ ತೊಗೊಂಡೋಗಿ ಬಿಡೋದು ಮಾಡ್ತಾರೆ, ಆ ಕುಟುಂಬ, ಆ ಮನೆ ಯಾವತ್ತಿಗೂ ಉದ್ಧಾರ ಆಗಲ್ಲ. ಬರುತ್ತೆ ಮನೇಲಿ ಜಗಳ, ಅತ್ತೆ ಸೊಸೆಯರ ಮಧ್ಯೆ ಬರುತ್ತೆ, ಗಂಡ ಹೆಂಡತಿರ ಮಧ್ಯದಲ್ಲಿ ಬರುತ್ತೆ, ತಂದೆ ಮಕ್ಕಳ ಮಧ್ಯದಲ್ಲಿ ಬರುತ್ತೆ, ತಾಯಿ ಮಕ್ಕಳ ಮಧ್ಯದಲ್ಲಿ ಜಗಳ ಬರುತ್ತೆ. ಯಾರ ಮನೆಗೆ ಜಗಳ ಇಲ್ಲ? ಎಲ್ಲರ ಮನೆಗೂ ಇದ್ದಿದ್ದೆ.
ಎಲ್ಲರ ಮನೆ ದೋಸೆನೂ ತೂತೆ. ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಅದನ್ನು ಸಮಂಜಸವಾಗಿ ತೊಗೊಂಡು ಹೋಗಬೇಕು. ಸುಂದರವಾದಂತಹ ಬದುಕು ಪ್ರಾರಂಭ ದಿನಗಳಲ್ಲಿ ಅವರಮ್ಮ ಯಾವತ್ತೂ ಒಂದು ಒಳ್ಳೆ ಸೀರೆ ಹುಟ್ಟಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಆದರೆ ಮಗನ ಒಳ್ಳೆ ಸೀರೆ, ಒಳ್ಳೆ ಪಂಚೆ ಉಡಿಸಬೇಕು, ಒಳ್ಳೆ ಚೆನ್ನಾಗಿ ಕಾಣಬೇಕು ಅಂಥೇಳಿ ಆ ತಾಯಿ ಉಡುವ ಕಾಲದಲ್ಲಿ, ತನ್ನ ಯಜಮಾನರು ತಂದು ಕೊಡೋ ಕಾಲದಲ್ಲೂ ಸಹಿತ ಮುಚ್ಚಿಟ್ಟು ಮಗನ ಬಟ್ಟೆ ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡುವಂಥ ಗುಣ ಆ ತಾಯಿದಾಗಿರುತ್ತೆ. ಅದು ಮಾತೃವಾತ್ಸಲ್ಯ. ಪ್ರತಿಯೊಬ್ಬ ತಾಯಿಯೂ ಅಷ್ಟೇ ತನ್ನ ಮಕ್ಕಳನ್ನು ಹಾಗೇ ಸಾಕಿರ್ತಾರೆ. ಆದರೆ ಬೆಳೆದು ದೊಡ್ಡವರಾದ ಮೇಲೆ ನಾವು ತಾಯಂದಿರನ್ನ ಸರಿಯಾಗಿ ಗಮನಿಸಲ್ಲ. ಆದರೆ ನಿಮ್ಮೂರಿನಲ್ಲಿ ನಾನು ಕಂಡ ಹಾಗೆ ಒಬ್ಬರೋ ಇಬ್ಬರನ್ನ ನೋಡಿದ್ದಲ್ಲ. ಸಾಮಾನ್ಯಕ್ಕೆ ಆನಂದ್ ಗುರೂಜಿ ಗೊತ್ತಿರೋ ವಿದ್ಯೆ ಒಂದೇನಪ್ಪ ಅಂದರೆ, ನಿಮ್ಮ ಕಣ್ಣರೇಖೆ ನೋಡೋದು, ಅದರಲ್ಲಿ ಲಾಭ ನಷ್ಟಗಳನ್ನು ತಿಳಿಯೋದು, ಬೇಕು ಬೇಡಗಳು, ಅದರಲ್ಲಿ ಆಗು ಹೋಗುಗಳು ಏನು ಅಂತ ತಿಳಿಯುವಂಥ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ. ಅದರಿಂದ ಈ ಊರಿನ ಜನ ಯಾವತ್ತೂ ನಿಮಗೆ ಜನ್ಮದಾತರನ್ನು, ನಿಮ್ಮ ತಂದೆ ತಾಯಿನ ಆಶ್ರಮಕ್ಕೆ ಸೇರಿಸಬೇಡಿ. ಗಂಜಿ ಕೊಟ್ಟರು ಕುಡಿತಾರೆ, ಅಂಬಲಿ ಕೊಟ್ಟರು ಕುಡಿತಾರೆ, ಮೃಷ್ಟಾನ್ನ ಹಾಕೋರು ತಿಂತಾರೆ. ನೀವೇನೂ ಇಲ್ಲ, ಇವತ್ತು ನಾನು ದುಡಿಯೋ ಶಕ್ತಿನೇ ಇಲ್ಲ ಅಂದರೂ ಸಹಿತ ಮನೆಯಲ್ಲಿ ನೀನು ಆಚೆಗೆ ಹೋಗಪ್ಪ ಅಂತ ಹೇಳಲ್ಲ, ನೀನು ತಿಂದಿದ್ದು ನನಗೊಂದು ತುತ್ತು ಕೊಡಪ್ಪ ಅಂತ ಕೇಳ್ಬೋದೇನೋ. ಅದಕ್ಕೋಸ್ಕರ ಜನ್ಮದಾತರನ್ನು ಯಾವತ್ತೂ ನಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು, ಸದಾಕಾಲ ಅವರ ಪಾದ ಸೇವೆ ಮಾಡಬೇಕು. ಅಲ್ಲೇ ನಾವು ಮೋಕ್ಷವನ್ನು ಕಲ್ಕೋಬೇಕು. ಮನುಷ್ಯ ಎಲ್ಲೋ ಹುಡ್ತಾನೆ, ಎಲ್ಲೋ ಸಾಯ್ತಾನೆ. ಜನ ಗ್ಯಾಪ್ ನೆಟ್ಕೊಳೋದು ಯಾವಾಗ ಅವನ್ನ, ಮನುಷ್ಯ ಏನು ಬಿಟ್ಟು ಹೋಗ್ತಾನೆ ಅದನ್ನ ಗ್ಯಾಪ್ ನೆಟ್ಕೊತೀವಿ. ಇವತ್ತು ಒಂದು ದೇವಸ್ಥಾನ ಇದೆ, ಅವ್ರ ತಂದೆ ತಾತ ಮುತ್ತಾತವ್ರು ಮಾಡಿದರು. ಚೆನ್ನಿಗೊಪ್ಪರು ಇವತ್ತು ನೆನೆಸ್ಕೊತೀವಿ. ಹೆಂಗೆ ಕೇಳಿ, ಚೆನ್ನಿಗೊಪ್ಪರು ಸಚಿವರಾಗಿದ್ದರು, ಹಾಗೆಂತ ಅಲ್ಲ, ಅದು ಮಾಡಿದರು. ಬಟ್ ಅವರು ಬಿಟ್ಟೋದಂಥ ಗುರುತುಗಳು. ಆ ರೀತಿ ನಾನು ಹೇಳೋದೆಲ್ಲ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆ, ಇಲ್ಲಿ ಯಾರು ನಿಮಗೆ ಲಕ್ಷಾಂತರ ರೂಪಾಯಿ ಕೊಡಿ, ಸಾವಿರ ರೂಪಾಯಿ ಕೊಡಿ ಕೇಳೋದಿಲ್ಲ. ನಾವು ಬರ್ತೀವಿ, ನಮ್ಮ ಭಕ್ತಿಯಿಂದ ನೆನೆಸ್ಕೊತೀವಿ. ನಮ್ಮ ಕಷ್ಟಗಳು ಅಣ್ಣ ಹೇಳಿದಂಗೆ ಎಲ್ಲರಿಗೂ ತುಂಬ ಅವ್ರವ್ರ ಲೆಕ್ಕಾಚಾರದಲ್ಲಿ ಅವ್ರವ್ರ ಅನುಭವ ಆಗಿದೆ. ಭಕ್ತಿಯಿಂದ ಬೇಡ್ಕೊಂಡಾಗ ಕಲ್ಲು ಕೂಡ ದೇವರು, ಆ ದೇವರು, ಆ ಕ್ಷೇತ್ರ ಆ ವಿಶಿಷ್ಟವಾಗಿ ಇಲ್ಲಿ ಇದೆ. ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ನಾವಿವಾಗ ಮಾತಾಡ್ತಾ ಇದ್ದೀವಿ ಬಿನಿ ಮಿಲ್ ಗ್ರೌಂಡ್ಸಿಂದ. ನಾವು ಕಟ್ಟಿರೋದು ನಯಾಗ್ರಾ ಫಾಲ್ಸ್, ನನ್ನ ಹಿಂದೆ ನಡೀತಾ ಇದೆ. ಇದು ಆಲ್ಮೋಸ್ಟ್ 2 ತಿಂಗಳಾಗಿದೆ ಇದು ಕಟ್ಟಲಿಕ್ಕೆ. ಅಪಾರ್ಟ್ ಫ್ರಮ್ ದಿಸ್ ನಾವು ಒಂದು ವಿಭಿನ್ನ ಟೈಪ್ದು ಒಂದು ಬಟರ್ಫ್ಲೈ ಪಾರ್ಕ್ ಮಾಡಿದ್ದೀವಿ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ರೊಬೋಟಿಕ್ ಬಟರ್ಫ್ಲೈ ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಆ್ಯಂಡ್ ಹ್ಯೂಜ್ ಫುಡ್ ಕೋರ್ಟ್ಸ್ ಇದೆ, ಶಾಪಿಂಗ್ ಇದೆ. ಆ್ಯಂಡ್ ಒಂದು ಫ್ಯಾಮಿಲಿ ಬಂದರೆ ಒಂದು 4 o'clock ಎಂಟ್ರಿ ಆದರೆ ಅಪ್ ಟು 9 o'clock ಒಳಗೆ ಇಲ್ಲಿ ಎಂಜಾಯ್ ಮಾಡ್ಬೋದು. ಅಮ್ಯೂಸ್ಮೆಂಟ್ಸ್ ಇದೆ. ಇಟ್ ಇಸ್ ಅ ಟೋಟಲ್ ಎಂಟರ್ಟೈನ್ಮೆಂಟ್ ಝೋನ್. ಇದು ಆಗ್ತಾ ಇರೋದು ನ್ಯಾಷನಲ್ ಕನ್ಸ್ಯೂಮರ್ ಫೇರ್, the Niagara Falls exhibition at Binny Mill grounds near ETA Mall, Mysore Road. The exhibition ಇರೋದು 2 months ಇರುತ್ತೆ. ಸ್ಟಾರ್ಟ್ ಆಗಿ 1 week ಆಗಿದೆ, ಮೇ ಎಂಡ್ವರೆಗೂ ಇರುತ್ತೆ. ಆ್ಯಂಡ್ ಡೈಲಿ ಟೈಮಿಂಗ್ ಬಂದು 4 PM to 9 PM ಇದೆ ಇದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MD ಫಾರೂಕ್ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಬಿನಿ ಮಿಲ್ ಗ್ರೌಂಡಲ್ಲಿ ನಯಾಗ್ರಾ ಫಾಲ್ಸು ಮತ್ತು ಬಟರ್ಫ್ಲೈ 3D ಮಾಡಿದ್ದಾರೆ. ಮತ್ತು ಸಣ್ಣ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಮತ್ತು ಮಧ್ಯಮ ಯೂತ್ಗಳಿಗೆ ಭಾಳ ಅದ್ಭುತವಾದ ಒಂದು ಎಕ್ಸಿಬಿಷನ್ ಇದೆ. ನೀವು ಪ್ರತಿಯೊಬ್ಬರು ಬಂದಾಗ ಇಲ್ಲಿ ಭಾಳ ಖುಷಿಪಟ್ಟು ಹೋಗ್ತೀರಾ. ಯಾಕಂದರೆ ನೀವು ಇಲ್ಲಿ ಎಕ್ಸಿಬಿಷನಲ್ಲಿ ಫಾಲ್ಸ್ ನೋಡಿದಾದ್ಮೇಲೆ ನೆಕ್ಸ್ಟು ಆಮೇಲೆ ಬಟರ್ಫ್ಲೈ, ಅದಾದಮೇಲೆ ಶಾಪಿಂಗ್ ಏರಿಯಾ ಇದೆ. ಶಾಪಿಂಗ್ ಏರಿಯಾ ಆದಮೇಲೆ ಡ್ಯಾಶಿಂಗ್ ಕಾರು, ಜೈಂಟ್ ವೀಲು ಮತ್ತು ಪ್ರತಿಯೊಂದೂ ಉಯ್ಯಾಲೆಗಳು ಅದ್ಭುತವಾದ ಇದೆ. ಮತ್ತು ರುಚಿಯಾದ ತಿಂಡಿಗಳಿದೆ. ಮತ್ತು ಪ್ರತಿಯೊಬ್ಬರು ಇಲ್ಲಿ ಬಂದಾದಮೇಲೆ ನೀವೇನು ಟೈಮ್ ಸ್ಪೆಂಡ್ ಮಾಡ್ತೀರಾ, ನೀವೇನು ದುಡ್ಡು ಅದನ್ನು ಇನ್ವೆಸ್ಟ್ ಮಾಡಿರ್ತೀರಾ, ಅದನ್ನು ಪೈಸಾ ವಸೂಲಿ ಆಗುತ್ತೆ. ಮತ್ತು ಖುಷಿಯಾಗಿ
ಹೊರಗೆ ಹೋಗ್ತೀರಾ ಮತ್ತೆ ಹೇಳ್ತೀರಾ, ಬೇರೆಯವ್ರಿಗೂ ನೀವು ಹೇಳ್ತೀರಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಮತ್ತೊಮ್ಮೆ ನೀವು ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಬರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿರೋ ಫೆಸಿಲಿಟೀಸ್ಗಳು ಬಂದು ಎಲ್ಲ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗಿದೆ. ಸೊ ಎಲ್ಲರೂ ಖಂಡಿತ ಇದು ಬಂದು ನೋಡಲೇಬೇಕಂತ ಬೇಡ್ಕೋತೀನಿ. ಸೊ ದೊಡ್ಡವರಿಂದ ಚಿಕ್ಕವರವರೆಗೂ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಬಿನ್ನಿ ಮಿಲ್ ಹತ್ರ ನಯಾಗರ ಫಾಲ್ಸ್ ಎಕ್ಸಿಬಿಷನ್ ಇದೆ, ನೋಡೋಣ ಅಂತ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ವಿ. ಭಾಳ ಚೆನ್ನಾಗಿದೆ ಸರ್. ನಾವು ಅಲ್ಲಿ ಕೆನಡಾಗಂತೂ ಹೋಗಿ ನೋಡೋಕ್ಕಾಗಲಿಲ್ಲ, ಇಲ್ಲಿ ನೋಡಿ ಭಾಳ ಖುಷಿ ಆಯಿತು. ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮನೇಲೇ ಇದ್ದು ಬೋರ್ ಆಗುತ್ತೆ ಸಮ್ಮರಲ್ಲಿ, ಬೇರೆ ಕಡೆ ಒಕೇಶನ್ಸ್ಗೆಲ್ಲ ಕರ್ಕೊಂಡು ಹೋಗ್ತಿರ್ತೀರ, ಒಂದು ಶಾಪಿಂಗ್ ಆಗಿರ್ಬೋದು, ಎಲ್ಲೆಲ್ಲೋ 100 ರೂಪೀಸ್ನ ನೀವು ವೇಸ್ಟ್ ಮಾಡೋದನ್ನ ನಯಾಗ್ರಾ ಫಾಲ್ಸ್ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು ನೀವು ತೋರಿಸಿದ್ರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಸೊ ಅವ್ರಿಗೂ ತುಂಬ ಎಂಜಾಯ್ ಅಂತಲೇ ಅನಿಸುತ್ತೆ. ತುಂಬ ಖುಷಿ ಆಯಿತು. ಫ್ಯಾಮಿಲಿ ಪೂರ್ತಿ ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಬಂದಿದ್ದೀವಿ. ತುಂಬ ಖುಷಿ ಆಯಿತು ನಮಗೆ. ಸೊ ಈಗ ಹೋದ್ಮೇಲೆ ನೆಕ್ಸ್ಟ್ ನಮ್ಮ ಕಸಿನ್ಸ್ಗೆಲ್ಲ ಹೇಳಿ ಅವರು ಬರ್ತಾರೆ ಇಲ್ಲಿಗೆ. ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿ ಬಂದಿದ್ದು. ಎಲ್ಲರೂ ಅಮೇರಿಕಾಗೆ ಹೋಗಿ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಸಮ್ಮರ್ ವೆಕೇಷನ್ನ ಇಂಥ ಕಡೆ ಬಂದು ಎಂಜಾಯ್ ಮಾಡಬೇಕು. ವಿತ್ ಕಿಡ್ಸ್ ಮಿಸ್ ಮಾಡ್ದಿರ ಬಂದು ಎಂಜಾಯ್ ಮಾಡಿ. ನಾವು ನಯಾಗರ ಫಾಲ್ಸ್ ಇಲ್ಲೇ ನೋಡಿ ಎಂಜಾಯ್ ಮಾಡ್ತಿದ್ದೀವಿ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ. ನಾನು ನಯಾಗರ ಫಾಲ್ಸ್ ಮತ್ತು ಇಲ್ಲಿ ಬಂದಿದ್ದೀನಿ. ನಂಗೆ ತುಂಬ ಇಷ್ಟ ಆಗಿದೆ. ಎಲ್ಲರೂ ಇಲ್ಲಿ ಒಂದ್ಸತಿ ಬರಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಂಗೆ ಜಮನೆ ಜೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಗುರು. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನಯಾಗ್ರಾ ಫಾಲ್ಸ್ ಇರತಕ್ಕಂಥದ್ದು ಹೊರದೇಶದಲ್ಲಿ, ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಎಂಬತಕ್ಕಂಥ ಮಹಾನಗರದಲ್ಲಿ ಇವತ್ತಿನ ದಿವಸ ಬಿನ್ನಿ ಮಿಲ್ ಹತ್ರ ಇದು ಸೃಷ್ಟಿಯಾಗಿದೆ. ಈ ಸೃಷ್ಟಿಯಾಗಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಈ ಒಂದು ಪಾರ್ಕ್ ಅಥವಾ ನಯಾಗ್ರಾ ವಿಶೇಷವಾಗಿರ್ತಕ್ಕಂಥ ಒಂದು ಬಟರ್ಫ್ಲೈ ಪಾರ್ಕ್ ಇದೆ. ಇದರ ಅದ್ಭುತವಾದಂತಹ ಒಂದು ರಚನೆ, ಅದ್ಭುತವಾದಂಥ ಕಲ್ಪನೆ ನಮ್ಮ ಗೌತಮ್ಜಿ ಅವ್ರದ್ದು. ಅದ್ಭುತವಾದಂಥ ರೀತಿ ಚಿಂತನೆ ಮಾಡಿದ್ದಾರೆ. ಕಳೆದ ಬಾರಿ ಕೇಕ್ ಎಕ್ಸಿಬಿಷನ್ ಆಯಿತು, ಈ ಸತಿ ನಯಾಗ್ರಾ ಫಾಲ್ಸ್ ಆಯಿತು. ಏನೇ ಆದರೂ ಇಂತಹ ಒಂದು ಪರಿಕಲ್ಪನೆ ಎಲ್ಲರಿಗೂ ಸಹಿತ ಕಣ್ಣುಗಳಿಗೆ ಒಂದು ಹಬ್ಬ. ಜೊತೆಗೆ ಅದರೊಂದಿಗೆ ಗೌತಮ್ಜಿಯವರವರ ತಂದೆ ತಾಯಿ ಸಹಿತ ಬಂದಿದ್ದಾರೆ. ಇಷ್ಟು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಗನ್ನ ಆದಷ್ಟು ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ರೀತಿ ಚಿಂತನೆ ಮಾಡಿಸಿ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆಯದನ್ನೇ ಜನಕ್ಕೆ ತೋರಿಸಬೇಕು ಎಂಬತಕ್ಕಂಥ ಚಿಂತನೆ ಅವರ ಅದ್ಭುತವಾದ ಪರಿಕಲ್ಪನೆ. ತಂದೆ ತಾಯಿನ ಜೊತೆಲಿಟ್ಕೊಂಡು ಇವತ್ತು ದೀಪಾರಾಧನೆ ಮಾಡ್ತಿರ್ತಕ್ಕಂಥ ಈ ಅದ್ಭುತವಾದಂಥ ಗಳಿಗೆ ಎಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಬನ್ನಿ ದೀಪಾರಾಧನೆ ಮಾಡೋಣ. ಇದು ನಾನೊಬ್ಬರಲ್ಲ, ನನ್ನೊಂದಿಗೆ ನೀವೆಲ್ಲರೂ ಕೈ ಜೋಡಿಸಿ ದೀಪಾರಾಧನೆ ಮಾಡೋಣ. ಅದ್ಭುತವಾದಂಥ ಪರಿಕಲ್ಪನೆಯಲ್ಲಿರಲಿ. ಓಂ ತದೇವ ಲಗ್ನಂ ಸದನಂ ತದೈವ ದಾರಾಬಲಂ ಚಂದ್ರಬಲಂ ತದೈವ ವಿದ್ಯಾಬಲಂ ದೈವ ಬಲಂ ತದೈವ ಲಕ್ಷ್ಮೀಪತಿಂ ನಯಾಗ್ರಾ ಫಾಲ್ಸಿನ ಉದ್ಘಾಟನಾ ಸಮಾರಂಭ ಆಯಿತು. ಇನ್ನು ಒಳಗಡೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪಾರ್ಕಲ್ಲಿ ಏನೆಲ್ಲ ಇದೆ ಎಂಬತಕ್ಕಂಥದ್ದನ್ನು ನೋಡುವಂತಹದ್ದು ಒಂದು ಸಂತೋಷವೇ ಸರಿ. ಏನೇ ಆದರೂ ಮಕ್ಕಳ ಜೊತೆ ಸೇರಿ ಮಕ್ಕಳಾಗಬೇಕು. ವಯಸ್ಸು ಮುಖ್ಯ ಅಲ್ಲ ಅಥವಾ ಮಕ್ಕಳಿಗೆ ನೋಡಿಸ್ಬೇಕಾದ್ದು ಎಲ್ಲವೂ ಸಹಿತ ಧರ್ಮ. ಎಕ್ಸಾಮ್ ಆಗಿದೆ, ಸಾಕಷ್ಟು ಜನ ಮಕ್ಕಳು ಎಲ್ಲರೂ ಸಹಿತ ಕಾತುರತೆಯಲ್ಲಿದ್ದಾರೆ. ಎಲ್ಲರ ಮನೆ ಮಕ್ಕಳಿಗೂ ಇಂತಹ ಅದ್ಭುತವಾದಂಥ ಹೊರದೇಶದಲ್ಲಿರ್ತಕ್ಕಂಥ ಈ ಒಂದು ವಾಟರ್ ಪಾರ್ಕ್ ಏನಿದೆ, ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಅದು ನೋಡಬೇಕು, ಆನಂದಿಸಬೇಕು. ಇದೇ ಇಷ್ಟ ಆದರೆ ಇನ್ನು ಒಳಗಡೆ ಇರ್ತಕ್ಕಂಥ ಆಧುನಿಕ ಯುಗದಲ್ಲಿ ಇನ್ನೆಲ್ಲ ಬದಲಾವಣೆಗಳಿದೆಯಲ್ಲ, ಅದನ್ನು ನೋಡೋಣ ಬನ್ನಿ. ಇವತ್ತಿನ ದಿವಸ ಮಕ್ಕಳು ಹೇಗೆ ಅವರೆಲ್ಲರ ಕುಟುಂಬದ ಜೊತೆ ತಂದೆ ತಾಯಿ ಜೊತೆ ಈ ಒಂದು ನಯಾಗ್ರಾ ಫಾಲ್ಸನ್ನು ನೋಡ್ಲಿಕ್ಕೆ ಬಂದಿದ್ದಾರೋ, ನಾನು ಕೂಡ ನನ್ನ ತಂದೆಯವ್ರ ಜೊತೆ ಬಂದಿದ್ದೇನೆ. ಗೌತಮ್ ಅಗರ್ವಾಲ್ ಜಿಯವರ ಒಂದು ಆಲೋಚನೆಗೆ ನಿಜಕ್ಕೂ ಬಹಳ ಜೋರಾಗಿರ್ತಕ್ಕಂಥ ಒಂದು ಚಪ್ಪಾಳೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಯಕ. ಎಲ್ಲರ ಮಕ್ಕಳ ಮನಸ್ಸಿಗೂ ಕೂಡ ಒಂದು ಸಂತೃಪ್ತಿಯನ್ನು ಕೊಡಿಸ್ತಕ್ಕಂಥದ್ದಾಗಲಿ. ಇಲ್ಲಿ ಬರೀ ಮಕ್ಕಳು ಅಂತಲ್ಲ, ವಯಸ್ಸಾಗಿರ್ತಕ್ಕಂಥವ್ರಿಗೂ ಕೂಡ ಒಂದು ಅಟ್ರಾಕ್ಷನ್ ಇಲ್ಲಿ ಸಿಗಲಿ, ಅವರಿಗೂ ಕೂಡ ಒಂದು ಸಂತೋಷ ಆಗಲಿ ಎಂಬತಕ್ಕಂಥ ಒಂದು ಆಲೋಚನೆಯಿಂದ ನಯಗ್ರಾ ಫಾಲ್ಸ್ ಎಲ್ಲೋ ಹೊರದೇಶದಲ್ಲಿ ಇರ್ತಕ್ಕಂಥದ್ದು. ಆ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ, ಬಹಳ ದುಬಾರಿ ವೆಚ್ಚನೂ ಕೂಡ ಹೌದು. ಆದರೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ, ನಮ್ಮ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಬಿನಿಮಿಲ್ ಗ್ರೌಂಡ್ಗೆ ನಯಗ್ರಾ ಫಾಲ್ಸನ್ನು ಕರ್ಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಕೆಲಸ ಅಂತಲೇ ಹೇಳ್ಬೋದು. ಅವರಿಗೆ, ಅವರ ಕುಟುಂಬದವರಿಗೆ ಸದಾಕಾಲ ಒಳ್ಳೆಯದಾಗಲಿ. ನೋಡಿ ಎಂತಹ ಕಾಕತಾಳಿ. ಇವತ್ತಿನ ದಿವಸ ನಾನು ಕೂಡ ನನ್ನ ತಂದೆಯವ್ರ ಜೊತೆ ಬಂದಿದ್ದೇನೆ. ಗೌತಮ್ ಜೀರವರು ಕೂಡ ಅವರ ತಂದೆ ತಾಯಿ ಜೊತೆ ನಮ್ಮ ಜೊತೆ ಇವತ್ತಿನ ಇದ್ದಾರೆ. ಇದು ನಿಜಕ್ಕೂ ಕೂಡ ಬಹಳ ಸಂತೋಷ ಅಂತಲೇ ಹೇಳ್ಬೋದು. ನಾನು ಹೇಳ್ತಕ್ಕಂಥದ್ದಿಷ್ಟೇ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸೃಷ್ಟಿನಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ತಂದೆ ತಾಯಿ ಮಕ್ಕಳು ಅಜ್ಜಿ ತಾತ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಒಂದು ಕುಟುಂಬ ಅಂತಂದರೆ ಆ ಕುಟುಂಬದಲ್ಲಿರ್ತಕ್ಕಂಥ ನ್ಯೂನತೆಗಳೆಲ್ಲವೂ ಕೂಡ ದೂರ ಆಗಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇಂತಹ ಬಹಳ ಅದ್ಭುತವಾಗಿರ್ತಕ್ಕಂಥ ಜಾಗಗಳಿಗೆ ಬರಬೇಕು, ಮಕ್ಕಳ ಜೊತೆ ಬಂದು ಸಂತೋಷ ಪಡಬೇಕು ಎಂಬತಕ್ಕಂಥ ಒಂದು ಮಾತನ್ನು ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ ಬಂದಿದ್ದಾರೆ, ಆನಂದ್ ಗುರುಜಿ. ನನಗೆ ಇಷ್ಟು ಖುಷಿ ಆಗ್ತಾ ಇದೆ, ನಾನು ಹೇಳಲಿಕ್ಕೆ ಆಗಿಲ್ಲ. 15 ದಿವಸದಿಂದ ಚೇಂಜ್ ಮಾಡ್ತಾ ಇದ್ದೀನಿ ಗುರುಜಿಗೆ. ಬೆಳಿಗ್ಗೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಬನ್ನಿ ಗುರುಜಿ, ಅವ್ರು ತುಂಬ ಬ್ಯುಸಿ. ಇವತ್ತು ಏನು ಅದೃಷ್ಟ, ನಾನು ಫೋನ್ ಮಾಡಿದೆ, ಪ್ಲೀಸ್ ಗುರುಜಿ ಒಂದಿನ ಬನ್ನಿ. ನಾವು 10 ದಿವಸ ಡೈಲಿ ಮಾಲಾ ತೊಗೊಂಡು ಬಂದಿದ್ದೀವಿ ಇಲ್ಲಿ ಗುರುಜಿಗೆ ಹಾಕ್ಲಿಕ್ಕೆ. ಇವತ್ತು ಬರ್ತಾರೆ. ಇವತ್ತು ನಂದು ವೆರಿ ಲಕ್ಕಿ, ಇವತ್ತು ಅವ್ರು ಬಂದಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ MD ಫಾರೂಕ್ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಬಿನಿಮಿಲ್ ಗ್ರೌಂಡಲ್ಲಿ ಬಹಳ ಅದ್ಭುತವಾದ ನಯಗ್ರಾ ಫಾಲ್ಸು ಮತ್ತು 3D ರೋಬೋಟಿಂಗ್ ಬಟರ್ಫ್ಲೈ ಮಾಡಿದ್ದಾರೆ. ನಮ್ಮ ಆನಂದ್ ಗುರುಜಿ ಸರು ಮತ್ತೆ ಬಂದಿದ್ದಾರೆ, ಮತ್ತು ಅವರು ಸನ್ ಬಂದಿದ್ದಾರೆ, ನಮ್ಮ ಗೌತಮ್ ಅಗರ್ವಾಲ್ ಸರ್ ಆರ್ಗನೈಸರ್ ಬಂದಿದ್ದಾರೆ, ಮತ್ತು ಬಾಲಾ ಸರ್ ಇದ್ದಾರೆ, ಮತ್ತು ನಮ್ಮ ಸ್ನೇಹಿತರು ಇವರಿದ್ದಾರೆ. ಆನಂದ್ ಗುರುಜಿ ಸರ್ ಒಂದೆರಡು ಮಾತು, ಯಾಕಂದರೆ ನಾವು ಎಲ್ಲಾದರೂ ಈ ಥರ ಪ್ರೋಗ್ರಾಮ್ಗಳನ್ನ ನೋಡಬೇಕಾದ್ರೆ, ಇವಾಗ ನೋಡಿ ಅದು ಅಮೇರಿಕಾಗೆ ಹೋಗಬೇಕು, ಚೈನಾ ಅಥವಾ ದುಬೈಗೆ ಹೋಗಬೇಕು, ತಾವಿಲ್ಲಿ ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಾ ಇದೆ? ಮೊದಲನೇದಾಗಿ ನಮ್ಮ ರಾಜ್ಯದ ಮಕ್ಕಳಿಗೆ ಒಂದು ಮನೋರಂಜನೆ, ಮಕ್ಕಳು ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಪ್ರಕಾರವಾಗಿರ್ತಕ್ಕಂತಹ ಒಂದು ಚಿಟ್ಟೆ ಆಗಲಿ ಅಥವಾ ಒಂದು ಜೇನಿನ ಒಂದು ಆಕಾರ ಆಗಿರಲಿ, ಜೇನುಹುಳು ಆಗಿರಲಿ, ಕುಂಟುಮಿಡತೆ ಆಗಿರಲಿ, ಇದೆಲ್ಲ ಏನು ನಮ್ಮ ಹಳ್ಳಿಗಳಲ್ಲಿ ಇದೆಲ್ಲ ಸಿಗುತ್ತಲ್ಲ, ಇದು ಮುಂಬರ್ತಕ್ಕಂಥ ದಿನಗಳಲ್ಲಿ ಪುಸ್ತಕಗಳಲ್ಲಿ ನೋಡಬೇಕು, ಇನ್ನೆಲ್ಲೂ ಕಾಣುವಂಥದಕ್ಕಿಲ್ಲ. ಇನ್ನು ಯಾಕೆಂದರೆ ಟೆಕ್ನಾಲಜಿ ನಾವು ಪುಸ್ತಕದಲ್ಲಿ ನಾವು ಹತ್ತಿರದಿಂದ ನೋಡಲಿಕ್ಕೆ ಆಗೋದಿಲ್ಲ.
ಅದು ಹೇಗಿದೆ ಅಂತಕ್ಕಂಥದ್ದು ಅರಿವು ನಮಗೆ ಬರೋದಿಲ್ಲ. ಆದರೆ ಇವತ್ತಿಂಥ ಸ್ಥಳಕ್ಕೆ ಬಂದಾಗ ಪ್ರತಿಯೊಂದು ಸಹಿತ ಹೇಗಿದೆ ಎಂಬತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಒಂದು ಇರುವೆ ಹೇಗಿದೆ ಅಂತ ನೋಡ್ಬೋದು, ಮತ್ತು ಜೇನುಳ ಹೇಗಿದೆ ಅಂತ ನೋಡ್ಬೋದು, ಕುಂಟುಮಿಡಿತ ಹೇಗಿದೆ ಅಂತ ನೋಡ್ಬೋದು. ಹಾಗೆ ಒಂದು ಈ ಬಟರ್ಫ್ಲೈ ಪಾರ್ಕಲ್ಲಿ ಭಾಳ ಅದ್ಭುತವಾದಂತಹ ಮಾನವ ನಿರ್ಮಿತವಾಗಿರ್ತಕ್ಕಂಥ ರೋಮಗಳು ನೋಡ್ಬೋದು. ಇದೆಲ್ಲವೂ ಒಂದು ಸಂತೋಷ, ಸಂಭ್ರಮ. ಹಾಗಾಗಿ ಪ್ರತಿಯೊಬ್ಬರು ಅವ್ರವ್ರ ಮನೆ ಮಕ್ಕಳನ್ನು ಕರೆತಂದು ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ, ಆ ಕಡೆ ನೋಡ್ರೆ ಒಳ್ಳೆ ವಾಟರ್ ಫಾಲ್ಸ್ ಇದೆ, ಈ ಭಾಗದಲ್ಲಿ ನೋಡ್ರೆ ರೋಬೋ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರತಿಯೊಂದು ಸಹಿತ ಪಕ್ಷಿಗಳು ಈ ಥರ ನುಡಿಸ್ತಾ ಇದ್ದಾರೆ. ಇದೆಲ್ಲ ಅದ್ಭುತವೇ ಸರಿ, ಸಂತೋಷವೇ ಸರಿ. ನಾಗೇಂದ್ರನ ವಿಶೇಷವಾಗಿರ್ತಕ್ಕಂಥ ಈ ಒಂದು ಕುಂಭಾಭಿಷೇಕ, ಈ ಒಂದು ಆಲಯದಲ್ಲಿ ಕಲಶ ಕುಂಭಾಭಿಷೇಕದ ಈ ಶುಭ ಮುಹೂರ್ತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಶುಭ ದಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಸಹಸ್ರ ಕುಂಭಾಭಿಷೇಕ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಕುಂಭಾಭಿಷೇಕದ ಈ ಅನುಷ್ಠಾನದಲ್ಲಿ ನಾಗೇಂದ್ರನ ಸಾನ್ನಿಧ್ಯದಲ್ಲೂ ಎಲ್ಲವೂ ಸಹಿತ ವಿಶೇಷವಾದಂತಹ ಅನುಷ್ಠಾನಗಳು ನಡೀತಾ ಇದೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಬೆಂಗಳೂರಿಗೆ ಪ್ರಸಿದ್ಧಿ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕರಗ ಮಹೋತ್ಸವ ಅಂತೂ ಅದ್ಧೂರಿತವಾಗಿರ್ತಕ್ಕಂಥದ್ದು. ಇಡೀ ರಾಜ್ಯ ದೇಶ ಪ್ರತಿಯೊಬ್ಬರು ಸಹಿತ ತಿರುಗಿ ನೋಡುವಂತಹ ಯಾವುದಾದ್ರು ಒಂದು ಕ್ಷೇತ್ರ ಇದ್ದರೆ ಅದು ಧರ್ಮರಾಯ ಸ್ವಾಮಿ ಕ್ಷೇತ್ರ.
ಈ ಕ್ಷೇತ್ರದ ವೈಶಿಷ್ಟ್ಯತೆ, ವಿಶೇಷತೆ, ಅನುಷ್ಠಾನ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಬನ್ನಿ, ಮೂಲವಾಗಿರ್ತಕ್ಕಂಥ ಮೂಲದೇವರ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಬರೋಣ. ಶ್ರೀ ದ್ರೌಪದಮ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಎಂದರೆ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂತಹದ್ದು. ರಾಜ್ಯದ ಸುಭಿಕ್ಷತೆಗಾಗಿ, ರಾಜ್ಯದಲ್ಲಿ ಸದಾಕಾಲ ಮಳೆ ಬೆಳೆ ಸುಭಿಕ್ಷವಾದಂತಹ ರೀತಿ ನೆಮ್ಮದಿಯುತವಾದಂತಹ ಕಾಲ ಆಗಲಿ ಅಂತ ಈ ದೇವಾಲಯದಲ್ಲಿ ಕರಗ ಮಹೋತ್ಸವ ನಡೆಯುತ್ತೆ. ಕರಗ ಮಹೋತ್ಸವ ನಡೀತಕ್ಕಂತಹ ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಕುಂಭಾಭಿಷೇಕ ನಡೀತಿರತಕ್ಕಂಥದ್ದು ಬಹಳ ಅರ್ಥಪೂರ್ಣ. ನಾಗೇಂದ್ರನಿಗೆ, ತಾಯಿ ಮುತ್ಯಾಲಮ್ಮಳಿಗೆ ವಿಶೇಷವಾಗಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ಆಗಮೋಕ್ತ ಪ್ರಕಾರ ಇಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಕುಂಭಾಭಿಷೇಕಕ್ಕೆ ತಿಗಳ ಜನಾಂಗದ ಸ್ವಾಮೀಜಿಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ, ಪ್ರಣವಾನಂದ ಶ್ರೀಗಳು. ಹಾಗೆ ಇವತ್ತು ಸಾಕಷ್ಟು ಜನ ಭಕ್ತ ಸಮೂಹ ಇಲ್ಲಿಗೆ ಆಗಮಿಸಿದೆ. ಪ್ರತಿಯೊಬ್ಬರು ಸಹಿತ ಇಲ್ಲಿಗೆ ಆಗಮಿಸಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಧರ್ಮದೆಡೆ ನಡೀತಿರ್ತಕ್ಕಂತಹ, ಧರ್ಮ ಜಾಗೃತಿ ನಡೀತಿರ್ತಕ್ಕಂತಹ, ಧರ್ಮದ ಪ್ರಚಾರದಲ್ಲಿ ವಿಶೇಷವಾಗಿ ಮುಂಚೂಣಿಯಲ್ಲಿರ್ತಕ್ಕಂತಹ ಕರಗ ಮಹೋತ್ಸವದ ಈ ಆಲಯ ಇಡೀ ರಾಜ್ಯ ದೇಶ ತಿರುಗಿ ನೋಡುವಂತಹದ್ದು. ಈ ಕರಗ ಮಹೋತ್ಸವ ಇದನ್ನು ಸಾಕಷ್ಟು ಜನ ದೇಶ ವಿದೇಶಗಳಲ್ಲೂ ಸಹಿತ ಬಹಳ ಅರ್ಥಪೂರ್ಣವಾಗಿ ಸ್ವಾಗತಿಸ್ತಾರೆ. ಕರಗ ಮಹೋತ್ಸವ ಯಾವ ಪ್ರಾಂತ್ಯದಲ್ಲಿ ನಡೆಯುತ್ತೋ, ಎಲ್ಲಿ ಕರಗದ ಆಚರಣೆ ನಡೆಯುತ್ತೋ, ಕರಗದ ಆಚರಣೆಗೂ ಮುನ್ನ ಇಲ್ಲಿ ನಡೆಸುವಂತಹ ಅನುಷ್ಠಾನಗಳನ್ನು ಯಾರು ಶ್ರದ್ಧಾಭಕ್ತಿಯಾಗಿ ನಡೆಸ್ತಾರೋ ಆ ಗ್ರಾಮ, ಆ ಊರು, ಆ ಡಿಸ್ಟಿಕ್ಕು, ಆ ತಾಲೂಕುಗಳಲ್ಲಿ ಯಥೇಚ್ಛವಾದಂಥ ಮಳೆ ಬೆಳೆ ಆಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿದೆ.
ಈ ತಾಯಿಯ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮುತ್ತಿನಂಥ ಮನಸ್ಸಿದ್ದು ಬರ್ತಕ್ಕಂಥ ಭಕ್ತರನ್ನು ಹರಿಸ್ತಿರ್ತಕ್ಕಂಥ ಕಲ್ಪವಲ್ಲಿಯಾಗಿ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಲಲಿತಾ ಬಾಲ ತ್ರಿಪುರ ಸುಂದರಿಯಾಗಿ ತಾಯಿ ಮುತ್ಯಾಲಮ್ಮ ಇಲ್ಲಿ ಕೂತಿದ್ದಾಳೆ. ಹಾಗೆ ಬರುವ ಭಕ್ತರು ಇಲ್ಲಿ ಪ್ರತಿ ಶುಕ್ರವಾರ ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು ಪೌರ್ಣಮಿ ಅಮಾವಾಸ್ಯೆಗಳಲ್ಲೂ ಸಹಿತ ತಾಯಿಗೆ ಬಂದು ಆರತಿ ಮಾಡ್ತಕ್ಕಂಥದ್ದು, ದೇವಿ ಅನುಗ್ರಹವನ್ನು ಪಡಿತಕ್ಕಂಥದ್ದು, ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ತಾಯಿ ಮುತ್ಯಾಲಮ್ಮಳ ಸಾನ್ನಿಧ್ಯ. ತಾಯಿನ ದರ್ಶನ ಮಾಡಿದ್ರಿ, ಭಕ್ತ ಮನೋಭಿಲಾಷೆಗಳು ಸಿದ್ಧಿ ಅಂದರೆ ಭಕ್ತರಿಗೆ ತಮ್ಮ ಮನೋಭಿಲಾಷೆಗಳು ಸಿದ್ಧಿ ಆಗಬೇಕಾದ್ರೆ ಭಗವತಿ ಹತ್ರ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು, ಅಮ್ಮ ಅಂತ ಹೇಳಬೇಕು. ಆ ಅಮ್ಮನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥ ಕಾಲ, ಭಗವತಿ ಅನುಗ್ರಹ ಪಡಿತಕ್ಕಂಥ ಕಾಲ, ಸರ್ವರಿಗೂ ಸಹಿತ ಸಕಲ ವಿಧವಾದಂಥ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಕರಗ ಮಹೋತ್ಸವ ಎಂಬತಕ್ಕಂಥದ್ದು ನಾಡಿನಲ್ಲಿ, ಅದರಲ್ಲೂ ಪ್ರಸಿದ್ಧಿ ಕ್ಷೇತ್ರ ಬೆಂಗಳೂರಿನ ರಾಜಧಾನಿ, ಅದರಲ್ಲೂ ಬೆಂಗಳೂರಿನಲ್ಲಿರ್ತಕ್ಕಂಥ ಹೃದಯ ಮಧ್ಯಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಅಂದರೆ ಎಂಥವರು ಸಹಿತ ಒಮ್ಮೆ ನೋಡಲೇಬೇಕು. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ ಮಹೋತ್ಸವ ನೋಡಲಿಕ್ಕೆ 2 ಕಣ್ಗಳು ಸಾಲದು. ಈ ಕರಗ ಮಹೋತ್ಸವ ಸತತವಾಗಿ 11 ದಿವಸ ವಿಶೇಷವಾಗಿರ್ತಕ್ಕಂಥ ವ್ರತಾನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ವ್ರತದಲ್ಲಿ ಕರಗವನ್ನು ಹೊರುವಂತಹ ಮುಖ್ಯ ಪೂಜಾರಿ ಅಂತೇನಿರ್ತಾರೋ ಅವರು ನಡೆಸುವಂತಹ ಅನುಷ್ಠಾನ ಇದೆಯಲ್ಲ, ಅದು ಬಹಳಷ್ಟು ಶ್ರದ್ಧೆಯಿಂದ ಆಗುವಂತಹದ್ದು. ಇಂತಹ ಕರಗ ಮಹೋತ್ಸವ ಪ್ರತಿನಿತ್ಯ ಗಂಗಾರಾಧನೆ, ಗಂಗೆ ಪೂಜೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ದೇವಾಲಯದ ಸುತ್ತಮುತ್ತಿರ್ತಕ್ಕಂಥ ದೇವಾಲಯಗಳ ದರ್ಶನ ಶಾಸ್ತ್ರಬದ್ಧವಾದಂತಹ ಗಂಗಾ ಪೂಜೆ ಜೊತೆಗೆ ಸುಮಂಗಲೆಯರು ಪ್ರತಿನಿತ್ಯ ಮಂಗಳ ದ್ರವ್ಯಗಳನ್ನು ಈ ಸಾನ್ನಿಧ್ಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದಾದ ನಂತರ ದೀಪದ ಉತ್ಸವ. ಆ ದೀಪದ ಉತ್ಸವಕ್ಕೂ ಬಹಳ ವಿಭಿನ್ನವಾದಂತಹ ದೀಪಗಳನ್ನು ತೆಂಬಿಟ್ಟಿನ ಆರತಿಗಳನ್ನು ಮಾಡಿ ಆರತಿ ಮಾಡುವಂತಹ ಪ್ರಕ್ರಿಯೆಯು ಈ ಒಂದು ಸಾನ್ನಿಧ್ಯಗಳಲ್ಲಿ ನಡೆಯುತ್ತೆ. ಇನ್ನು ಕರಗ ಮಹೋತ್ಸವ ಬಹಳಷ್ಟು ಶ್ರದ್ಧೆಯಿಂದ ಆಗುವಂತಹದ್ದು. ಕರಗವನ್ನು ಹೊರುವಂತಹವರು ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಕಾಯಕವನ್ನು ಮನೆಯಿಂದ ಒಮ್ಮೆ ಆಚೆ ಬಂದ ನಂತರ ಕರಗವನ್ನು ಎತ್ತಿ ಕರಗವನ್ನು ಇಳಿಸಿದ ನಂತರವೇ ಪುನಃ ಮನೆಗೊರಡುವಂಥದ್ದು ಪದ್ಧತಿ. ಇನ್ನು ಕರಗ ಹೊರುವಂಥ ವ್ಯಕ್ತಿ ಪ್ರತಿನಿತ್ಯ ತನ್ನ ಆಹಾರ ಪದ್ಧತಿಗಳಾಗಿರಲಿ, ತನ್ನ ಜಪತಪಗಳಾಗಿರಲಿ, ಅನುಷ್ಠಾನವಾಗಿರಲಿ ಭಾಳ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. ಕರಗ ಎಂಬತಕ್ಕಂಥದ್ದು ಅದು ಸಾಮಾನ್ಯವಾದ್ದಲ್ಲ. ಅಥವಾ ಒಂದು ಹೂವಿನ ಅಲಂಕಾರವೋ ಅಥವಾ ಒಂದು ಹೂವಿನ ಕಿರೀಟವೋ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಪುಷ್ಪಗಳಿಂದ ಮಾಡಿರ್ತಕ್ಕಂಥ ಕಣ್ಣಿಗೆ ಮಾತ್ರ ಹಬ್ಬ ಎಂಬತಕ್ಕಂಥದ್ದಲ್ಲ. ಕರಗ ಹೊರಲಿಕ್ಕೂ ಕರಗ ದೇವಾಲಯದ ಗರ್ಭಗುಡಿಯಿಂದ ಹೊರಬರುವಂಥ ಸಮಯಕ್ಕೂ ಇದೆಲ್ಲವೂ ಸಹಿತ ತನ್ನದೇ ಆದಂತಹ ಒಂದು ವಿಶೇಷತೆಗಳನ್ನು ಹೊಂದಿರುವಂಥದ್ದು. ಇಂತಹ ಅರ್ಥಗರ್ಭಿತವಾಗಿರ್ತಕ್ಕಂಥ ಕರಗ ಮಹೋತ್ಸವ ವರ್ಷಕ್ಕೆ ಒಂದಾವರ್ತಿ, ಅಂದರೆ ಯುಗಾದಿ ಆದ ನಂತರ ಬರ್ತಕ್ಕಂಥ ಚೈತ್ರ ಮಾಸದ ಹುಣ್ಣಿಮೆಯೆಂದು ಈ ಕರಗ ಮಹೋತ್ಸವ ಪ್ರಾರಂಭ ಆಗುತ್ತೆ. ಅದರಲ್ಲಿ ಹೂವಿನ ಕರಗ ಮತ್ತು ಹಸಿ ಕರಗ, ಈ ಹಸಿ ಕರಗ ಎಂಬತಕ್ಕಂಥದ್ದು ಹೂವಿನ ಕರಗ ಎಂಬತಕ್ಕಂಥದ್ದು ಎರಡೂ ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು. ಹೂವಿನ ಕರಗ ಮತ್ತು ಹಸಿ ಕರಗಕ್ಕೂ ಮಧ್ಯ 1 ದಿನ ಅಂತರವಿರುತ್ತೆ. ಆ 1 ದಿನದ ಅಂತರದಲ್ಲಿ ಅಂದರೆ 3 ದಿನಗಳ ಪ್ರಕ್ರಿಯೆ ಇದು ಬಹಳ ಅದ್ಭುತವಾಗಿ ನಡೀತಕ್ಕಂಥದ್ದು. ಇದರಲ್ಲಿ ವನ್ಯಕುಲ ಕ್ಷತ್ರಿಯ ಜನಾಂಗದವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕರಗ ಮಹೋತ್ಸವವನ್ನು ಹೊರುವ ಪದ್ಧತಿ ಇಂದಿಗೂ ನಡೆದು ಬರ್ತಿದೆ. ವನ್ಯಕುಲ ಕ್ಷತ್ರಿಯ ಎಂಬತಕ್ಕಂತಹ ಪದ ಮತ್ತು ಈ ಜನಾಂಗದಲ್ಲಿರ್ತಕ್ಕಂತಹ ಒಂದು ವಿಶೇಷತೆ ಬಹಳ ಅದ್ಭುತವಾದಂಥದ್ದು. ಇವರನ್ನು ವೀರಕುಮಾರರು ಅಂತ ಕರೀತಾರೆ. ವೀರಕುಮಾರರು ಇವರ ಜನನ ಹೇಗೆ? ವೀರಕುಮಾರರಿಗೆ ಇವರ ಹಿಂದಿನ ಇತಿಹಾಸ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಏನೇ ಆದರೂ ಕರಗವನ್ನು ತಲೆಯ ಮೇಲಿಟ್ಟಾಗ ತನ್ನ ಮೈಮೇಲೂ ಸಹಿತ ಪ್ರಜ್ಞೆ ಇಲ್ಲದಿರ ತಾನು ಸಂಪೂರ್ಣವಾಗಿ ಭಗವತಿಗೆ ನಾನು ಒಂದು ಲೀನನಾಗಿದ್ದೇನೆ, ಭಗವಂತನ ಆದೇಶದಂತಿದ್ದೇನೆ ಅಂತ ಹೇಳುವಂಥ ಮನಸ್ಥಿತಿ ಆ ಕರಗ ಹೊತ್ತಂತ ಅವರಿದಿರುತ್ತೆ. ಇನ್ನು ವೀರಕುಮಾರರ ಆವೇಶ ಇದೆಯಲ್ಲ, ಅಬ್ಬಬ್ಬಾ ಅದು ಹೇಳ್ತೀರದು. ಅಷ್ಟು ಅದ್ಭುತವಾದಂಥ ಆವೇಶದಲ್ಲಿ ತಮ್ಮನ್ನು ತಾವು ಮರೆತು ಎಲ್ಲವೂ ದೇವಿಯ ಸೇವೆಗಾಗಿ ನಿಂತಿದ್ದೇವೆ. ಆ ತಿಮ್ರಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರಕ್ಕಾಗಿ ಅಂದು ದ್ರೌಪದಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ಲೋ ಆ ದ್ರೌಪದಿಯ ಅನುಷ್ಠಾನದಂತೆ ವರ್ಷಕ್ಕೆ ಒಂದಾವರ್ತಿ ಈ ವೀರಕುಮಾರರಿಗೆ ದರ್ಶನ ಕೊಡಲಿಕ್ಕಾಗಿಯೇ ಬರುವಂತಹ ಒಂದು ಸುಂದರ ಕ್ಷಣ
ಈ ಒಂದು ವಿಶೇಷವಾದಂಥ ಯುಗಾದಿ ಆದ ನಂತರ ಬರುವಂಥ ಹುಣ್ಣಿಮೆ, ಈ ಹುಣ್ಣಿಮೆಯೆಂದು ನಡೆಯುವಂತಹ ಕರಗ ಮಹೋತ್ಸವದಲ್ಲಿ ಆ ಕರಗ ಎಂಬತಕ್ಕಂಥದ್ದು ಅಂದರೆ ಒಂದು ಕುಂಭದಲ್ಲಿ ನಾನು ನಿನಗೆ ದರ್ಶನವನ್ನು ಕೊಡ್ತೀನಿ, ಮಕ್ಕಳಿಗೆಲ್ಲ ದರ್ಶನ ಕೊಡಲಿಕ್ಕಾಗಿ ನಾನು ಬರ್ತೀನಿ ಅಂತ ಹೇಳುವಂಥ ರೀತಿಯೇ ಆ ವಿಶೇಷವಾಗಿರ್ತಕ್ಕಂಥ ದ್ರೌಪದಿಯ ಕರಗ ಮಹೋತ್ಸವ. ಹಾಗಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಕ್ಕಂಥ ವಿಶ್ವವಿಖ್ಯಾತ ಕರಗ ಮಹೋತ್ಸವವನ್ನು ನೋಡಲಿಕ್ಕೆ ಇಡೀ ರಾಜ್ಯದಾದ್ಯಂತ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಭಕ್ತ ಸಾಗರ ಹರಿದು ಬರುತ್ತೆ. ಇನ್ನು ಕರಗ ಹೊರುವಂಥವರು ಮತ್ತು ವೀರಕುಮಾರರು ಇವರು ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಾರೆ. ಕರಗ ಹೊರುವಂಥ ವ್ಯಕ್ತಿ ಮನೆಯಿಂದ ಆಚೆ ಬರಬೇಕಾದ್ರೆ ತನ್ನ ಧರ್ಮಪತ್ನಿಯ ಮಾಂಗಲ್ಯವನ್ನು, ಕೈ ಬಳೆಯನ್ನು, ಕಿವಿ ಓಲೆಯನ್ನು ಎಲ್ಲವನ್ನೂ ಸಹಿತ ಆತ ಧರಿಸುವಂಥ ರೀತಿ ಎಲ್ಲವನ್ನೂ ಮನೆಯಿಂದ ತಂದಿರ್ತಾನೆ. ತಾನು ಕರಗ ಹೊರತಕ್ಕಂಥದ್ದನ್ನು ತನ್ನ ಧರ್ಮಪತ್ನಿ ಸಹಿತ ನೋಡುವಂತಿಲ್ಲ. ಯಾಕೆಂದರೆ ಧರ್ಮಪತ್ನಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಕಿವಿ ಓಲೆ ಮತ್ತು ಕುತ್ತಿಗೆಯಲ್ಲಿರ್ತಕ್ಕಂತಹ ಮಾಂಗಲ್ಯ ಮತ್ತು ಕೈಬಳೆ ಇದೆಲ್ಲದಿರ ವಸಲು ದಾಟಬಾರ್ದು ಎಂಬತಕ್ಕಂಥದ್ದು ಹಿಂದಿನಿಂದ ಬಂದಂಥ ಪದ್ಧತಿ. ಈ ಪದ್ಧತಿ ಪ್ರಕಾರ ಯಾವಾಗ ಮಡದಿ ಅಂದರೆ ಹೆಂಡತಿಯ ಆ ಮಾಂಗಲ್ಯ, ಕೈಬಳೆ ಮತ್ತು ಕಿವಿ ಓಲೆ ಇದೆಲ್ಲವನ್ನು ಸಹಿತ ಕರಗ ಹೊರುವಂಥ ಕರಗದ ಪೂಜಾರಿ ಮನೆಯಿಂದ ತಂದಿರ್ತಾರೋ, ತಂದು ಪುನಃ ಅದನ್ನು ಆಕೆಗೆ ಕೊಡುವ ತನಕ ಆಕೆ ಮನೆ ವಸಲನ್ನು ದಾಟುವಂಥದ್ದಿಲ್ಲ. ಹೀಗೆ ಶಾಸ್ತ್ರಗಳು ಮತ್ತು ಇದಕ್ಕಿರ್ತಕ್ಕಂತಹ ರೀತಿ ನಿವಾಜಗಳು ಇದೆಲ್ಲವೂ ಸಹಿತ ಬಹಳ ಅರ್ಥಗರ್ಭಿತವಾಗಿ ಕರಗ ಹೊರುವಂತಹವರು ಎಲ್ಲವನ್ನೂ ಆಚರಣೆಗೆ ತಂದಿರ್ತಾರೆ. ಇಂತಹ ಆಚರಣೆಯ ಮೆರುಗು ನಮ್ಮ ಕರಗ ಮಹೋತ್ಸವ. ಕರಗ ನಡೆಯುವಂಥ ಸಾನ್ನಿಧ್ಯ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಧರ್ಮಕ್ಕೂ, ಒಂದೊಂದು ಜಾತಿಗೂ, ಒಂದೊಂದು ಮತಕ್ಕೂ ಒಂದೊಂದು ವಿಶೇಷತೆ ಇದೆ. ಅಂತಹ ವಿಶೇಷತೆಗಳನ್ನು ಕಣ್ಗಳಿಗೂ ಹಬ್ಬ, ಜೊತೆಗೆ ಒಂದು ಧಾರ್ಮಿಕದ ಹಬ್ಬ, ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಹಬ್ಬ, ಜೊತೆಗೆ ನಡೆದಾಡುವ ದೇವರು ಅಂತಲೂ ಹೇಳ್ತಾರೆ. ಅಂದರೆ ಒಂದು ತೇರಲ್ಲಿ ದೇವರನ್ನ ಕೂಡಿಸಿ ನಾವು ರಥೋತ್ಸವ ಹೇಗೆ ಮಾಡ್ತೀವೋ ಹಾಗೆ ತಲೆಯ ಮೇಲೆ ಕರಗವನ್ನು ಹೊತ್ತು ದ್ರೌಪದಿಯನ್ನು ಎಲ್ಲರಿಗೂ ದರ್ಶನವನ್ನು ಕೊಡಿಸುವಂಥ ಕಾಯಕ ಆ ಕರಗ ಹೊತ್ತಂಥ ಪೂಜಾರಿ ನಡೆಸುವಂತಹದ್ದು. ಹಾಗಾಗಿ ಇದನ್ನು ದೇವಾಲಯ ಈ ಕರಗ ಮಹೋತ್ಸವವನ್ನು ಹೇಳುವುದು ಹೇಗೆಂದರೆ ಆ ಬರ್ತಕ್ಕಂಥ ಒಂದು ರಥೋತ್ಸವ ಹೇಗೆ ರಥದ ಮೇಲೆ ದೇವರು ಕೂತ್ಕೊಳ್ತಾರೋ ಹಾಗೆ ಶಿರದ ಮೇಲೆ ದೇವರು ಕೂತು ನಡೆದಾಡುವಂತಹ ರಥೋತ್ಸವ ಅಂತಲೂ ಹೇಳ್ತಾರೆ. ಹೀಗೆ ಇಷ್ಟು ವಿಶೇಷತೆಗಳನ್ನು ಹೊಂದಿರತಕ್ಕಂತಹ ಬೆಂಗಳೂರಿನ ಪ್ರಸಿದ್ಧಿ ಕರಗ ಮಹೋತ್ಸವ ಯಾವಾಗ ಚೈತ್ರ ಮಾಸದ ಹುಣ್ಣಿಮೆ ಎಂದು ಪ್ರಾರಂಭವಾಗುವಂಥ ಈ ಕರಗ ಮಹೋತ್ಸವ, ಇಲ್ಲಿ ಪ್ರಾರಂಭವಾಗುವಂಥ ಕರಗ ಮಹೋತ್ಸವ ಇನ್ನು ರಾಜ್ಯದಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಎಲ್ಲೆಲ್ಲಿ ಗ್ರಾಮ ದೇವತೆಗಳಿದೆಯೋ ಅಲ್ಲೆಲ್ಲವೂ ಸಹಿತ ಇನ್ನು ಮುಂದೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆದರೆ ಪ್ರಾರಂಭಕ್ಕೂ ಮುನ್ನ ಮೊದಲು ಕರಗ ಪ್ರಾರಂಭವೇ ಧರ್ಮರಾಯ ಸ್ವಾಮಿ ದೇವಸ್ಥಾನ, ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ. ಹಾಗಾಗಿ ಇಂತಹ ಅದ್ಭುತವಾದಂಥ ಇಷ್ಟು ಜನಸಂದಣಿಯ ಮಧ್ಯದಲ್ಲೂ ರಾಜಾರೋಷವಾಗಿ ವಿಶೇಷವಾಗಿರ್ತಕ್ಕಂಥ ರೀತಿ ಕರಗವನ್ನು ಹೊತ್ತು ನಾಟ್ಯವನ್ನು ಆಡ್ತಾ ನಾದಕ್ಕೂ ಆ ವಿಶೇಷವಾಗಿರ್ತಕ್ಕಂಥ ವಾದ್ಯಕ್ಕೂ ಹೆಜ್ಜೆಯನ್ನು ಹಾಕಿ ಎಲ್ಲರಿಗೂ ದರ್ಶನವನ್ನು ಕೊಡುವಂಥ ಕೈಂಕರ್ಯವೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕರಗ ಮಹೋತ್ಸವ. ಮಧ್ಯರಾತ್ರಿ ಪ್ರಾರಂಭವಾದಂತಹ ಕರಗ ಮಹೋತ್ಸವಕ್ಕೆ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರಿಗಳು ಹಾಗೂ ಸಾಕಷ್ಟು ಜನ ಭಕ್ತಗಣ, ಸಾಧು ಸಂತರು ಎಲ್ಲರೂ ಸೇರಿ ಕರಗವನ್ನು ಸ್ವಾಗತಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ದೇವಾಲಯದಿಂದ ಹೊರಡತಕ್ಕಂಥದ್ದು. ದೇವಾಲಯದಿಂದ ಹೊರಟು ನಮ್ಮ ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂಥ ಪ್ರಸಿದ್ಧಿ ಕ್ಷೇತ್ರಗಳು ಎಲ್ಲ ಕಡೆಯೂ ಸಹಿತ ಕರಗ ಹೊರಟು ಅಲ್ಲೆಲ್ಲವೂ ಸಹಿತ ಪೂಜೆಯನ್ನು ಸ್ವೀಕರಿಸಿ ಪುನಃ ಸೂರ್ಯನ ಬೆಳಗಿನ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪುನಃ ಆ ದೇವಾಲಯಕ್ಕೆ ಬಂದು ಸೇರುವಂಥ ಪದ್ಧತಿ ಇಂದಿಗೂ ನಡೆದು ಬರ್ತಿದೆ. ಇದಾದ ನಂತರ ಇನ್ನು ಅಗ್ನಿಕುಂಡ, ಹಾಗೆ ಅಗ್ನಿಯನ್ನು ಆರಾಧಿಸ್ತಕ್ಕಂಥ ವನ್ಯಕುಲ ಕ್ಷತ್ರಿಯರು ಅಂತ ಇದೆ. ವನ್ಯಕುಲ ಕ್ಷತ್ರಿಯರು ಹಿಂದಿನಿಂದ ಬಂದಿರತಕ್ಕಂಥ, ಅದರಲ್ಲೂ ಆ ವೀರಕುಮಾರರಿಗಂತೂ ತನ್ನದೇ ಆದಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಈ ಸಮಯದಲ್ಲಿ ನಡೆಯುತ್ತಾರೆ. ಆದರೂ ಎಲ್ಲ ಜನಾಂಗದವರು ಸಂಪೂರ್ಣವಾಗಿ ವನ್ಯಕುಲ ಕ್ಷತ್ರಿಯರು ಎಲ್ಲರೂ ಸೇರಿ ಕರಗ ಮಹೋತ್ಸವವನ್ನು ಬಹಳ ಅದ್ಧೂರಿತವಾಗಿ ಶಾಸ್ತ್ರಬದ್ಧವಾಗಿ ಇದನ್ನು ಯಾವುದೂ ಥರ ಶಾಸ್ತ್ರಕ್ಕೆ ಧಕ್ಕೆ ಉಂಟಾಗದಂಥ ರೀತಿ ಅದರ ಆಚರಣೆಯನ್ನು ನಡೆಸ್ತಾರೆ. ಏನೇ ಆದರೂ ಇಷ್ಟು ಜನ ಭಕ್ತ ಸಾಗರದ ಮಧ್ಯದಲ್ಲಿ ಆ ಕರಗವನ್ನು ಹೊತ್ತು ನಾಟ್ಯವನ್ನು ಆಡ್ತಾ ಆ ದೇವಿಯ ಆ ದರ್ಶನವನ್ನು ಕೊಡಿಸುವಂಥ ಭಾಗ್ಯ
ಇದು ನಮ್ಮ ಬೆಂಗಳೂರಿನ ಪ್ರಸಿದ್ಧಿ ಕರಗ ಮಹೋತ್ಸವ. ಪಾಂಡವರು ತಮ್ಮ ಕಾಯಕವನ್ನು ಮುಗಿಸಿ ಎಲ್ಲರೂ ಸಹಿತ ಸ್ವರ್ಗದತ್ತ ನಡಿಬೇಕಾದರೆ ನಿಧಾನಕ್ಕೆ ಚಲಿಸುವಾಗ, ಹಾಗೆ ದ್ರೌಪದಿ ಸಹಿತ ಈ 5 ಜನ ಪಂಚಪಾಂಡವರು ಮುಂದೆ ನಡೆಯುವಾಗ ದ್ರೌಪದಿ ಹಿಂದೆ ಮೆಲ್ಲನೆ ಹೆಜ್ಜೆಯನ್ನು ಹಾಕ್ತಿದ್ಲಂತೆ. ಮೆಲ್ಲನೆ ನಿಧಾನಕ್ಕೆ ನಡೆಯುವಂತಹ ಕಾಲದಲ್ಲಿ ತಿಮಿರಾಸುರ ಎಂಬತಕ್ಕಂಥ ಅಸುರ ತನ್ನ ದೇಹದಿಂದ ಬಿದ್ದಂತಹ ಒಂದೊಂದು ರಕ್ತದ ಹನಿಯೂ ಅಲ್ಲಿ ಮತ್ತಷ್ಟು ಜನ ರಾಕ್ಷಸರು ಹುಟ್ಟುತ್ತಿದ್ರಂತೆ. ಅಂಥ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕಾಗಿ ದ್ರೌಪದಿ ಮಹಾಕಾಳಿಯಾಗಿ ಅವತಾರವನ್ನು ತಾಳ್ತಾಳೆ. ಮಹಾಕಾಳಿಯಾಗಿ ಶಕ್ತಿ ದೇವತೆಯಾಗಿ, ಆ ಶಕ್ತಿ ದೇವತೆಯಾಗಿ ಅವತಾರವನ್ನು ತಾಳಿದಂಥ ಆ ಸುಂದರಗಳಿಗೆ ಏನು ಮಾಡಿದ್ರೂ ಈ ತಿಮಿರಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದಾಗ್ತಿರ್ತಾಳೆ. ಇಂತಹ ಸಮಯದಲ್ಲಿ ವೀರಕುಮಾರರನ್ನು, ಅಂದರೆ ಇಂದಿನ ವನ್ಯಕುಲ ಕ್ಷತ್ರಿಯ, ಅಂದರೆ ಇಂದಿನ ವೀರಗಾರರು ಅಥವಾ ವೀರಕುಮಾರರು ಅಂತ ನಾವೇನು ಕರಿತಿದ್ದೀವೋ ಅವರು ವನ್ಯಕುಲ ಕ್ಷತ್ರಿಯದ ಆ ಕ್ಷತ್ರಿಯ ಕುಮಾರರನ್ನು ದೇವಿಯೇ ಸೃಷ್ಟಿಸಿದಾಳೆ ಎಂಬತಕ್ಕಂಥದ್ದಕ್ಕೂ ಒಂದಷ್ಟು ಆಧಾರಗಳು ಹೇಳುತ್ತೆ. ಹಾಗಾಗಿ ಆ ವೀರಕುಮಾರರು ಅವರೆಲ್ಲರೂ ಸಿದ್ಧ ಒಂದೊಂದು ಕಡೆ ತಿಮಿರಾಸುರ ಎಂಬತಕ್ಕಂಥ ರಾಕ್ಷಸನ ಸಂಹಾರಕ್ಕೆ ಎಲ್ಲರೂ ನಿಂತುಕೊಳ್ತಾರೆ. ಆದರೂ ಶಕ್ತಿ ದೇವತೆಯಾಗಿ ಆ ತಾಯಿ ಎಲ್ಲರೂ ಸಹಿತ ಆ ತಿಮಿರಾಸುರ ರಾಕ್ಷಸ ಮತ್ತು ಆತನಿಂದ ಉಲ್ಬಣಾದಂತಹ ಒಂದಷ್ಟು ಅಸುರ ಸಂತತಿಯನ್ನು, ಎಲ್ಲವನ್ನು ಸಹಿತ ರಾಕ್ಷಸರ ಸಂತತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾಳೆ. ಅದಾದ ನಂತರ ಎಲ್ಲರಿಗೂ ಸೇರಿ ಒಂದು ಮಾತು ಕೊಡ್ತಾಳೆ, ವರ್ಷಕ್ಕೆ ಒಂದಾವರ್ತಿ ಬರ್ತಕ್ಕಂಥ ಚೈತ್ರ ಮಾಸದ ಹುಣ್ಣಿಮೆಯಂದು ನಿಮ್ಮೆಲ್ಲರಿಗೂ ಸಹಿತ ನಾನು ದರ್ಶನ ಕೊಡ್ತೀನಿ. ನಿಮ್ಮೆಲ್ಲರಿಗೂ ದರ್ಶನ ಕೊಡ್ತಕ್ಕಂಥದ್ದು ಹೇಗೆ? ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭದಲ್ಲಿ ಪುಷ್ಪದೊಂದಿಗೆ ನಾನು ನಿಮಗೆ ಎಲ್ಲರಿಗೂ ಸಹಿತ ದರ್ಶನ ಕೊಡ್ತೀನಿ ಅಂತ ಹೇಳಿ ಹರಸಿ ಆಶೀರ್ವದಿಸ್ತಕ್ಕಂಥ ಕಾಲ. ಅಂದು ವೀರಕುಮಾರರಿಗೆ ಕೊಟ್ಟಂಥ ಮಾತು ಇಂದು ಕರಗದ ರೂಪದಲ್ಲಿ ದೇವಿ ಪ್ರಸನ್ನಳಾಗಿ ಎಲ್ಲರಿಗೂ ಸಹಿತ ಹರಸಿ ಆಶೀರ್ವಾದ ಮಾಡಲಿಕ್ಕಾಗಿ ಭೂಲೋಕಕ್ಕೆ ಬರ್ತಾಳೆ ಎಂಬತಕ್ಕಂಥ ಪದ್ಧತಿಯು ಈ ಕರಗ ಮಹೋತ್ಸವ ಹೇಳುತ್ತೆ. ಯಾರೆಲ್ಲ ಈ ಕರಗ ಮಹೋತ್ಸವವನ್ನು ತಾವು ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮೆಲ್ಲರ ಜನ್ಮದ ಹರಬೆ ಇರತಕ್ಕಂತಹ ಕರ್ಮಫಲ ದೂರ ಆಗಲಿ. ಆದರೂ ಇಷ್ಟು ಜನಸಾಗರದ ಮಧ್ಯದಲ್ಲಿ ಕರಗವನ್ನು ವೀಕ್ಷಣೆ ಮಾಡತಕ್ಕಂಥದ್ದು ಭಾಳ ಕಷ್ಟಕರವೇ. ಆದರೂ ಕರಗವನ್ನು ನೋಡಲಿಕ್ಕಾಗಿ, ಆ ಕರಗ ಮಹೋತ್ಸವವನ್ನು ನೋಡಿ ಧನ್ಯರಾಗಲಿಕ್ಕೋಸ್ಕರ ರಾಜ್ಯದಾದ್ಯಂತ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಈ ಕರಗದ ಬಗ್ಗೆ ವಿದೇಶಿಗರು ಸಹಿತ ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ನೋಡಲಿಕ್ಕೆ ಸಾಕಷ್ಟು ಜನ ವಿದೇಶಿಗರು ಸಹಿತ ಈ ಕರಗ ಮಹೋತ್ಸವದ ಕಾಲಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳನ್ನು ನೋಡುವಂತಹದ್ದು, ಸ್ವಾಗತಿಸುವಂಥದ್ದು, ಗೌರವಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು ಎಲ್ಲರ ಆದ್ಯ ಕರ್ತವ್ಯ.